ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರತ್ನಾ ಶಿಂತ್ರಿ. KS ಬುಕ್ ಲಿಸ್ಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಡೀಟೇಲ್ ನಮಗೆ ಅನಲೈಸಿಸ್ ನೋಡ್ಕೊತ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಕನ್ನಡ ಮೀಡಿಯಂ ಪುಸ್ತಕಗಳ ಪಟ್ಟಿನ ಇವತ್ತಿನ ವಿಡಿಯೋ ಒಳಗೆ ನಾನು ಡಿಸ್ಕಷನ್ ಮಾಡತ್ತೀನಿ. ಸೊ ಫಸ್ಟ್ NCERTs ಇಂದ ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರಿ. 6 to 12 NCERTs ನೀವು ಬೇಕಾದ್ರೆ ಸ್ಕೂಲ್ ಪುಸ್ತಕಗಳನ್ನು ಓದ್ಬೋದು ಅಥವಾ NCERTs ಟೆಕ್ಸ್ಟ್ ಬುಕ್ಕನ್ನು ನೀವು ಓದ್ಬೋದು. ಬೇಸಿಕ್ ಒಂದು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ಇತ್ತೀಚೆಗೆ ಸ್ಕೂಲ್ ಪುಸ್ತಕಗಳಿಂದ NCERTs ಇಂದ ಡೈರೆಕ್ಟ್ ಕ್ವಶನ್ಗಳು ಬರತ್ತವು. ಹೀಗಾಗಿ ನೀವು NCERTs ಪುಸ್ತಕಗಳನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಜೊತೆಗೆ NCERTs ಓದಿದ ಮೇಲೆ ರೆಫರೆನ್ಸ್ ಪುಸ್ತಕ ನೀವು ಓದಾಕತ್ರಿ ಅಂದರೆ ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗ್ತಾವೆ. ಹೀಗಾಗಿ NCERTs ಪುಸ್ತಕಗಳನ್ನ 6ರಿಂದ 12ನೇ ತರಗತಿವರೆಗೂ ಕವರ್ ಮಾಡಿಕೊಡ್ರಿ. ದೆನ್ ಕಮಿಂಗ್ ಟು ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಬೈ ಡಾಕ್ಟರ್ ರಂಗನಾಥ್ ಸರ್ ಅವರ ಪುಸ್ತಕಗಳನ್ನು ನೀವು ಇಲ್ಲಿ ಓದಬಹುದು. ಭಾರತದ ಆರ್ಥಿಕ ಮತ್ತು ಪ್ರಾದೇಶಿಕ ಭೂಗೋಳಶಾಸ್ತ್ರ, ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲತತ್ವಗಳು ಮತ್ತು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ. ಸೊ ಈ ಪುಸ್ತಕಗಳನ್ನು ನೀವು ಓದಿರಿ ಅಂತಂದ್ರೆ ನಿಮ್ದು ಜಿಯೋಗ್ರಫಿ ಕಂಪ್ಲೀಟ್ ಆಗ್ತದೆ ಪೋರ್ಷನ್. ಆ್ಯಂಡ್ ಈಸಿ ಒಂದು ಲ್ಯಾಂಗ್ವೇಜ್ ಒಳಗೆ ಇರೋದ್ರಿಂದ ನೀವು ಇವನ್ ಫಸ್ಟ್ ಟೈಮ್ ಓದಿದ್ರೂ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗ್ತೈತಿ, ಅಷ್ಟೇನು ಡಿಫಿಕಲ್ಟ್ ಆಗಂಗಿಲ್ಲ. ಸೊ ಡಾಕ್ಟರ್ ರಂಗನಾಥ್ ಸರ್ ಪುಸ್ತಕ ರೆಫರ್ ಮಾಡಿರಿ. ಇನ್ನು ಹಿಸ್ಟ್ರಿ ಸಲುವಾಗಿ ಭಾರತ ಇತಿಹಾಸ ಸಲುವಾಗಿ KNE ಅಥವಾ ಸದಾಶಿವ ಸರ್ ಪುಸ್ತಕ, ಕರ್ನಾಟಕ ಇತಿಹಾಸ ಸಲುವಾಗಿ ಸೂರ್ಯಕಾಂತ್ ಕಾಮತ್ ಅಥವಾ ಸದಾಶಿವ ಸರ್ ಅವರ ಪುಸ್ತಕ, ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಸದಾಶಿವ ಆರ್ ಬಿಪಿನ್ ಚಂದ್ರ ಇದು ಇಂಗ್ಲೀಷ್ ಮೀಡಿಯಂ ಪುಸ್ತಕ. ಇದು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಆಗೈತಿ ಕನ್ನಡ ಮಾಧ್ಯಮ ಒಳಗೆ. ಸೊ ಯಾವ್ದು ಬೇಕಾದ ಒಂದು ಪುಸ್ತಕನ ನೀವು ರೆಫರ್ ಮಾಡ್ಬೋದು. ಬಟ್ ಒಂದು ಸಬ್ಜೆಕ್ಟ್ಸ್ ಒಳಗೆ ಒಂದು ಆಥರ್ ಪುಸ್ತಕನ ರೆಫರ್ ಮಾಡಿರಿ, ಮಲ್ಟಿಪಲ್ ಬುಕ್ಸ್ನ ಓದಕ್ಕೆ ಹೋಗಬೇಡ್ರಿ. ದೆನ್ ಕಮಿಂಗ್ ಟು ಎಕನಾಮಿ, ಗರಣಿ ಕೃಷ್ಣಮೂರ್ತಿ ಸರ್ ಅವರ ಪುಸ್ತಕ ಓದ್ರಿ. ಜೊತೆಗೆ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ನೀವು ಕರ್ನಾಟಕದನ್ನು ಓದಬೇಕು, ಜೊತೆಗೆ ಇಂಡಿಯಾದ ಭಾರತದನ್ನು ಓದಬೇಕಾಗ್ತದೆ. ಕರ್ನಾಟಕ ಮೇಲೆ ಹೆಚ್ಚು ಒತ್ತು ಕೊಟ್ಟು ಸ್ಟ್ರೆಸ್ ಕೊಟ್ಟ ಓದಬೇಕಾಗ್ತದೆ. ಸೊ ಎಕನಾಮಿ ಗರಣಿ ಕೃಷ್ಣಮೂರ್ತಿ ಸರ್ ಅವರ ಪುಸ್ತಕನ ರೆಫರ್ ಮಾಡಿರಿ, ಈಸಿ ಲ್ಯಾಂಗ್ವೇಜ್ ಒಳಗಿರೋದ್ರಿಂದ ಅರ್ಥ ಆಗ್ತದೆ. ಇನ್ನು ಎನ್ವೈರ್ನ್ಮೆಂಟ್ ಸಲುವಾಗಿ ನೀವು ಕೆ ಭೈರಪ್ಪ ಸರ್ ಅವ್ರ ಪುಸ್ತಕ ಒಂದು ಓದಿದ್ರೆ ಸಾಕ, ಬೇರೆ ಪುಸ್ತಕ ಓದೋ ಒಂದು ಅವಶ್ಯಕತೆ ಇಲ್ಲ. ಕರೆಂಟ್ ಅಫೇರ್ಸ ಪ್ಲಸ್ ಕೆ ಭೈರಪ್ಪ ಸರ್ ಪುಸ್ತಕ ಓದ್ಕೊಂಡ್ರಿ ಅಂದ್ರೆ ಸಾಕ. ಎನ್ವೈರ್ನ್ಮೆಂಟ್ದೊಂದು ಡೀಟೇಲ್ ಸಿಲೆಬಸ್ ಏನೈತೆ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂವರೆಗೂ ಕವರ್ ಆಗ್ತದೆ. ದೆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೈ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಲುವಾಗಿ ಈ ಪುಸ್ತಕದ ಜೊತೆ ನೀವು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಸ್ಟ್ರೆಸ್ ಒತ್ತು ಕೊಡಬೇಕು. ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎನ್ ಹಾಲಪ್ಪ, ಸ್ಪರ್ಧಾ ಉನ್ನತಿ ಪಬ್ಲಿಕೇಶನ್ ಅದೊಂದು ಪುಸ್ತಕ ಐತಿದೆ ಎನ್ ಹಾಲಪ್ಪ, ಈ ಒಂದು ಬುಕ್ನ ಓದ್ಬೋದು ನೀವು. ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಲುವಾಗೂ ಅಷ್ಟೇ ಎನ್ ಹಾಲಪ್ಪ, ಸಾರ್ವಜನಿಕ ಆಡಳಿತ ಸಲುವಾಗಿ ಎನ್ ಹಾಲಪ್ಪ ಅವರ ಬುಕ್. ಆ್ಯಂಡ್ ಎಥಿಕ್ಸ್ ಸಲುವಾಗಿ ಪರಶುರಾಮ್ ಕಟ್ಟಿಮನಿ ಸರ್ ಅವರ ಒಂದು ಪುಸ್ತಕನ ನೀವು ಓದ್ಕೊಂಡ್ರೆ ಸಾಕು. ನ್ಯೂಸ್ ಪೇಪರಿಂದ ಎಡಿಟೋರಿಯಲ್ ಓದ್ಕೊಂಡ್ರೆ ಸಾಕೈತಿ. ಆರ್ಟ್ ಆ್ಯಂಡ್ ಕಲ್ಚರ್ ಸಲುವಾಗಿ ಕನ್ನಡ ಮಾಧ್ಯಮದೊಳಗೆ ಯಾವುದೇ ರೀತಿ ಒಂದು ಸ್ಟ್ಯಾಂಡರ್ಡ್ ಪುಸ್ತಕ ಅವೈಲೇಬಲ್ ಇಲ್ಲ. ಹೀಗಾಗಿ ನೀವು ನಿತಿನ್ ಸಿಂಘಾನಿಯಾ ಸರ್ ಅವ್ರದ್ದೊಂದು ಇಂಗ್ಲೀಷ್ ಮೀಡಿಯಂ ಪುಸ್ತಕನ ಓದಿ ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗ್ತೈತಿ, ಇಂಪಾರ್ಟೆಂಟ್ ಇದ್ದಿದ್ದು. ಇನ್ನು ಮೆಂಟಲ್ ಎಬಿಲಿಟಿ ಸಲುವಾಗಿ ಗುರುರಾಜ್ ಬುಲ್ಬುಲೆ ಸರ್ ಅವರ ಪುಸ್ತಕ, ಕನ್ನಡ ಮಾಧ್ಯಮದೊಳಗೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿದಂಥ ಒಂದು ಪುಸ್ತಕ ಐತಿದೆ ಮೆಂಟಲ್ ಎಬಿಲಿಟಿದ ಗುರುರಾಜ್ ಬುಲ್ಬುಲೆ ಸರ್ ಅವರ ಪುಸ್ತಕ. ಸೊ ಈ ಒಂದು ಪುಸ್ತಕನ ನೀವು ಓದ್ಕೊಂಡ್ರೆ ಸಾಕೈತಿ. ದೆನ್ ಕರೆಂಟ್ ಅಫೇರ್ಸ ಪ್ರಜಾವಾಣಿ ನ್ಯೂಸ್ ಪೇಪರ ಆ್ಯಂಡ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನೀವು ಬೇಕಾದ ಓದ್ಬೋದು. ಸ್ಪರ್ಧಾ ವಿಜೇತನ ಓದಬೇಕಂತಿಲ್ಲ, ಬೇರೆ ಮ್ಯಾಗ್ಝಿನನ್ನು ನೀವು ಓದ್ಕೋಬೋದು. ಬಟ್ ನ್ಯೂಸ್ ಪೇಪರ್ ಮತ್ತು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಓದ್ರಿ. ಸೊ ಕರೆಂಟ್ ಅಫೇರ್ಸ್ ಭಾಳನ ಇಂಪಾರ್ಟೆಂಟ್ ಅದಾವ. ಹೀಗಾಗಿ ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ನ ಮಾತ್ರ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. 1 ಇಯರ್ದ ಕರೆಂಟ್ ಅಫೇರ್ ಅವಶ್ಯಕತೆ ಅದ. ಇದಿಷ್ಟು KS ಬುಕ್ ಲಿಸ್ಟ್. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.